ವೀಕ್ಷಕರೇ ನಮಸ್ಕಾರ. ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಅಮೃತಧಾರೆ ಧಾರಾವಾಹಿ ಕರ್ನಾಟಕದಾದ್ಯಂತ ಮನೆ ಮಾತಾಗಿದೆ. ಭರ್ಜರಿಯಾಗಿ ಪ್ರದರ್ಶನವನ್ನ ಕೂಡ ಕಾಣ್ತಾ ಇದೆ. ಇದಕ್ಕೆ ಕಾರಣ ನಾಯಕ ಗೌತಮ್ ದಿವಾನ್ ಮನೆಯಲ್ಲಿ ತುಂಬಿ ತುಳುಕುತ್ತಿರುವ ಸಂತೋಷ. ಇದಕ್ಕೆ ಕಾರಣ ಗೌತಮ್ ತಾಯಿ ಮತ್ತು ತಂಗಿಯ ಆಗಮನ ಆಗಿರುವುದು. ಇಷ್ಟೇ ಆಗಿದ್ರೆ ಪರವಾಗಿರ್ತಾ ಇರಲಿಲ್ಲ. ಇವರ ಜೊತೆಗೆ ಒಂದು ಮಗು ಬಂದಿದೆ. ಇದರಿಂದ ಸೀರಿಯಲ್ನ ಸಕ್ಸಸ್ನ ಓಟ ಹೆಚ್ಚಾಗ್ತಾ ಇದೆ. ಇದೀಗ ಅಂತೂ ಮಾವ ಮತ್ತು ಸೊಸೆ ಮುದ್ದಿನ ಒಡನಾಟ ನೋಡಿ ಒಂದು ಸುಟ್ಟ ವಾಸನೆಯೂ ಕಾಣಿಸಿಕೊಂಡಿದೆ. ಅದನ್ನ ವೀಕ್ಷಕರು ಎಂಜಾಯ್ ಮಾಡ್ತಿದ್ದಾರೆ. ಅಮೃತಧಾರೆ ಧಾರಾವಾಹಿ ಈಗಾಗಲೇ ಎಲ್ಲೆಡೆ ಮೆಚ್ಚುಗೆಯನ್ನ ಗಳಿಸಿ ನಂಬರ್ 1 ಸ್ಥಾನವನ್ನ ಪಡೆದುಕೊಂಡಿದೆ. ಕರ್ನಾಟಕದ ಮನೆಯಲ್ಲಿ ಧಾರಾವಾಹಿಯನ್ನ ನೋಡಿ ಸಂಭ್ರಮ ಪಡುತ್ತಿದ್ದಾರೆ ವೀಕ್ಷಕರು. ಗೌತಮ್ ಹಾಗೂ ಭೂಮಿಕಾ ಲವ್ ಸ್ಟೋರಿ ಜನರಿಗೆ ಇಷ್ಟ ಆಗ್ತಿದೆ. ಇಬ್ಬರು ಜೋಡಿಯಾಗಿ ಇಷ್ಟ ಆಗ್ತಾ ಇದ್ದಾರೆ. ವೀಕ್ಷಕರು ಬಾಯಿ ತುಂಬಾ ಹೊಗಳುತ್ತಿರುವ ಈ ಧಾರಾವಾಹಿ ಎರಡೆರಡು ಸಂಭ್ರಮವನ್ನ ಸೆಲೆಬ್ರೇಟ್ ಮಾಡ್ತಾ ಇದೆ. ಒಂದು ನಂಬರ್ 1 ಸೀರಿಯಲ್ ಆಗಿರುವುದು, ಇನ್ನೊಂದು 500 ಎಪಿಸೋಡ್ಗಳನ್ನ ಯಶಸ್ವಿಯಾಗಿ ಮುಗಿಸಿರುವ ಸಂಭ್ರಮ. ಇನ್ನು ಕಥೆ ವಿಚಾರಕ್ಕೆ ಬರೋದಾದ್ರೆ, ಸದ್ಯ ಈ ಸೀರಿಯಲ್ನಲ್ಲಿ ಒಂದು ಕಡೆ ಫ್ಯಾಮಿಲಿ ಡ್ರಾಮಾ, ಇನ್ನೊಂದು ಕಡೆ ಸರ್ಕಾರಿ ಶಾಲೆಗಳ ರಕ್ಷಣೆ, ಮತ್ತೊಂದು ಕಡೆ ವಿಲನ್ ರಾಜೇಂದ್ರ ಭೂಪತಿ ಎಪಿಸೋಡ್ಗಳು ಭರ್ಜರಿ ಪ್ರದರ್ಶನವನ್ನ ಕಾಣುತ್ತಿವೆ. ಮುಖ್ಯವಾಗಿ ಗೌತಮ್ಗೆ ಬಹಳ ವರ್ಷಗಳಿಂದ ಹುಡುಕಾಡುತ್ತಿದ್ದ ತನ್ನ ತಾಯಿ ಮತ್ತು ತಂಗಿ ಸಿಕ್ಕಿದ್ದಾರೆ. ಆದರೆ ಅಮ್ಮನಿಗೆ ಯಾವುದೂ ನೆನಪಿಗೆ ಬರ್ತಾ ಇರಲಿಲ್ಲ. ಶಕುಂತಲಾ ದೇವಿಯನ್ನ ಗುರುತು ಹಿಡಿದಿರಲಿಲ್ಲ. ಹೀಗಾಗಿ ಶಕುಂತಲಾ ದೇವಿ ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಈಗ ಗೌತಮ್ ತಾಯಿಗೆ ಶಕುಂತಲಾ ದೇವಿ ನೋಡಿ ಹಳೆಯದ್ದು ನೆನಪಾಗುವ ಸನ್ನಿವೇಶ ಎದುರಾಗಿದೆ. ಭೂಮಿಕಾ ಮುಂದೆ ಭಾಗ್ಯಮ್ಮನ ಭಯಕ್ಕೆ ಕಾರಣ ಹೊರಬೀಳುತ್ತಾ, ಶಕುಂತಲಾ ದೇವಿ ಅಸಲಿ ಮುಖವಾಡ ಕಳಚಿ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಎಲ್ಲ ಕಷ್ಟ ಟೆನ್ಷನ್ಗಳ ನಡುವೆ ಎಲ್ಲರಿಗೂ ಖುಷಿ ಕೊಡ್ತಾ ಇರೋದು ಗುಂಡು ಮಾಮ ಮತ್ತು ಪುಟಾಣಿ ಲಚ್ಚಿ ಸೊಸೆಯ ಎಪಿಸೋಡ್ಗಳು. ಸೀರಿಯಲ್ಗಳಲ್ಲಿ ಮಕ್ಕಳ ಎಪಿಸೋಡ್ ಹಾಗೂ ಈ ರೀತಿಯ ಕಥೆಗಳು ಜನರಿಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗೋದು ಜಾಸ್ತಿ. ಇದನ್ನ ಚೆನ್ನಾಗಿ ಬಲ್ಲ ಸೀರಿಯಲ್ನ ಟೀಮ್ ಅದರಂತೆ ಮಾಮ ಮತ್ತು ಸೊಸೆಯ ಎಪಿಸೋಡ್ಗಳನ್ನ ಪ್ರಸಾರ ಮಾಡ್ತಾ ಇದೆ. ಇದರಲ್ಲೀಗ ಲಚ್ಚಿ ತನ್ನ ಮಾವನ ಜೊತೆಗೆ ಮಲಗಿಕೊಳ್ಳುತ್ತೇನೆ ಅಂತ ಹಠ ಮಾಡ್ತಾ ಇದ್ದಾಳೆ. ಅಮ್ಮ ಸುಧಾ ಅವಳನ್ನ ತಡೆದರೂ ಬಿಡ್ತಾ ಇಲ್ಲ. ತಾನು ಮಾವನ ಜೊತೆಗೆ ಮಲಗಿಕೊಳ್ಳೋದು ಅಂತ ಹಠ ಹಿಡಿದಿದ್ದಾಳೆ. ಇದು ಮಾವ ಗೌತಮ್ ಕಣ್ಣಿಗೂ ಬಿದ್ದಿದೆ. ಆತ ಸಂತೋಷದಿಂದ ಪುಟಾಣಿ ಸೊಸೆಯನ್ನ ತನ್ನ ಪಕ್ಕ ಮಲಗಿ ನಿದ್ದೆ ಹೋಗಿದ್ದಾನೆ. ಆದರೆ ಮಲಗಲು ಬಂದ ಭೂಮಿಗೆ ಇದನ್ನ ನೋಡಿ ಶಾಕ್ ಆಗಿ ಬಿಟ್ಟಿದೆ. ಅವಳಿಗೆ ಗೌತಮ್ ಪಕ್ಕ ಮಲಗದೆ ನಿದ್ದೆಯೇ ಬರ್ತಾ ಇರಲಿಲ್ಲ. ಅವಳು ಮಗುವನ್ನ ಗೌತಮ್ ಆಚೆ ಮಲಗಿಸಿ ತಾನು ಗೌತಮ್ ಪಕ್ಕ ಮಲಗೋಕೆ ಟ್ರೈ ಮಾಡಿದ್ರೆ ಗೌತಮ್ ಗದರಿ ಮಗುವನ್ನ ಪಕ್ಕ ಮಲಗಿಸಿಕೊಂಡಿದ್ದಾನೆ. ನಿದ್ದೆ ಬರದೆ ಪೊಸೆಸಿವ್ನಲ್ಲಿದ್ದ ಒದ್ದಾಡ್ತಾ ಭೂಮಿ ಬೇರೇನೂ ತೋಚದೆ ಪುಸ್ತಕವನ್ನ ಹಿಡಿದಿದ್ದಾಳೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ನಿಮ್ಮ ಶಕ್ತಿ.